ನಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಬ್ರೆಡ್ ಇಂದ ಮಾಡುವಂತ ಪುಡಿಂಗ್ ಹೇಗೆ ಅಂತ ನೋಡ್ಕೊಳ್ಳೋಣ. ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಇದಕ್ಕೆ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಈ ಬ್ರೆಡ್ ಇಂದ ಮಾಡಿರೋಂಥ ಪುಡಿಂಗ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಕೇಕಿಗಿಂತ ಸೂಪರ್ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನಾವು ಕ್ಯಾರಮೆಲ್ ಸಿರಪ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟವ್ ಹಚ್ಚಿಬಿಟ್ಟು ಒಂದು ತವಾ ಬಿಸಿ ಹಾಕ್ತಾ ಇದ್ದೀವಿ. ತವಾ ಬಿಸಿ ಆಗ್ತದೆ ನೋಡಿ, ಸಕ್ಕರೆ ಸೇರಿಸ್ಕೊಂತಿದೀವಿ. ಇದು ಕ್ಯಾರಮೆಲ್ ಸಿರಪ್ ಮಾಡ್ಕೊಳಕ್ಕೋಸ್ಕರ ಒಂದು 3 ರಿಂದ 4 ಸ್ಪೂನ್ ಸಕ್ಕರೆ ಹಾಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೋಬೇಕು. ಇವಾಗ ಚೆನ್ನಾಗಿ ಕೆಂಪಗಾಗೋವರೆಗೂ ಸಕ್ಕರೆನ ಕರಗಿಸ್ಕೋಬೇಕು. ನೋಡಿ, ಸಿರಪ್ ರೆಡಿ ಆಗ್ತಿದ್ದಂಕ್ಲೇನೆ ನಾವು ಪುಟಿಂಗ್ ಮಾಡಕ್ಕೆ ತಗೊಂಡಿದ್ವಲ್ಲ ಕೇಕ್ ಮಾಲ್ಡು, ಇದಕ್ಕೆ ನಾವು ಸ್ವಲ್ಪ ಲೈಟಾಗಿ ಎಣ್ಣೆ ಅಥವಾ ತುಪ್ಪ ಏನಾದ್ರೂ ಹಚ್ಕೋಬೇಕು. ನೋಡಿ, ಈ ರೀತಿ ನಾವು ಎಣ್ಣೆನ ಹಚ್ಕೊಂಡಿದ್ದೀವಿ. ನೋಡಿ, ಇದು ಸಿರಪ್ ಕೆಂಪಗಾಗೋವರೆಗೂ ನಾವು ಕುದಿಸ್ಕೋಬೇಕು ಚೆನ್ನಾಗಿ. ನೋಡಿ, ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ. ಕೆಂಪು ಮಾಡ್ಕೋಬೇಡಿ, ಜಾಸ್ತಿ ಕೆಂಪು ಮಾಡ್ಕೋಬೇಡಿ, ವಿಷ ಅನ್ನಿಸ್ತತಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಿಧಾನಕ್ಕೆ ಆಗ್ತಾ ಇದೆ ಕಲರ್ ಚೇಂಜ್. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಕೇಕ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು. ನೋಡಿ, ಇದನ್ನು ಎಲ್ಲ ಕಡೆಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೇಕ್ ಪ್ಯಾನ್ಗೆ ನಾವು ಸಿರಪ್ ಹಾಕೊಂಡ ಮೇಲೆ ಇವಾಗ ಬ್ರೆಡ್ ತೊಗೊಂಡಿದ್ದೀವಲ್ಲ, 6 ಬ್ರೆಡ್ ತೊಗೊಂಡಿದ್ದೀವಿ ನಾವು. ಪೌಂಡ್ ಬ್ರೆಡ್ಡಲ್ಲಿ 6 ತೊಗೊಂಡಿದ್ದೀವಿ. ಇವಾಗ ಸೈಡ್ ಎಡ್ಜಸ್ ಇರುತ್ತಲ್ಲ ಅದೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಇರುತ್ತಲ್ಲ ಸೈಡೆಲ್ಲ ತೆಗೆದುಬಿಟ್ಟು ನಾವು ವೈಟ್ ಮಾತ್ರ ಹಾಕೋಬೇಕು. ನೋಡ್ತಿದ್ದೀರಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ಪೀಸ್ ಥರ ಏನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಿಂದ ಬೇಕಾದ್ರೂ ಮುರ್ಕೊಳ್ಳಿ. ನೀವು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ಇದನ್ನ ಇವಾಗ ಚೆನ್ನಾಗಿ ಪೌಡ್ರ್ ಮಾಡ್ಕೊತೀವಿ ನಾವು. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟು 2 ಮೊಟ್ಟೆ, ಸ್ವಲ್ಪ ಸಕ್ಕರೆ, 1 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊತಿದ್ದೀವಿ. ಕೇಕಿಗೆ ಹಾಕ್ತಾರಲ್ರಿ ಅದು. ನೋಡಿ, ಈ ರೀತಿ ಚಿಕ್ಕ ಬಾಟ್ಲು ಕೂಡ ಸಿಗ್ತವೆ. ಮತ್ತು ಸ್ವಲ್ಪ ಹಾಲು ಸೇರಿಸ್ಕೊತಿದ್ದೀವಿ ನಾವು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಇವಾಗ ಮಿಕ್ಸಿ ಒಂದು ರೌಂಡ್ ಹಾಕ್ಕೊತೀವಿ. ನೋಡಿ, ನಾವು ಹಾಕೊಂಡ್ಮೇಲೆ ನಾವು ಸಿರಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಕ್ಯಾರಮೆಲ್ ಸಿರಪ್ಪು ಕೇಕ್ ಮಾಡಲ್ಲಿ ಹಾಕಿಟ್ಕೊಂಡಿದ್ವಲ್ಲ, ಅದಕ್ಕೆ ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನಾವು ಬನ್ನು ಎಲ್ಲ, ಅದನ್ನು ಸೇರಿಸ್ಕೋಬೇಕು. ಈ ರೀತಿ ಒಂದೇ ಲೆವೆಲಾಗಿ ಸೇರಿಸ್ಕೊಂಬಿಟ್ಟು ಒಂದು ತವಾ ಬಿಸಿ ಇಟ್ಟಿದ್ದೀವಿ, ಬಾಣಲಿ ಬಿಸಿ ಇಟ್ಟಿದ್ದೀವಿ. ಆ ಬಾಣಲಿಯಲ್ಲಿ ಸ್ವಲ್ಪ 1-2 ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀವಿ. ಮತ್ತು ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ನಾವು ಇಟ್ಕೊಂಡಿದ್ವಲ್ಲ ರೆಡಿ ಮಾಡ್ಕೊಂಡು ಅದು ಇಟ್ಕೊಂಡು ಕ್ಲೀನಾಗಿ ಕ್ಲೋಸ್ ಮಾಡಬೇಕು ಎರಡಕ್ಕೂ. ನಂತರ ಒಂದು 20-25 ನಿಮಿಷ ಬೇಯಿಸಿದ್ರೆ ಈ ರೀತಿ ರೆಡಿ ಆಗುತ್ತೆ ನೋಡಿ ಪುಟಿಂಗು. ಮತ್ತು ನಿಮಗಿನ್ನೂ ನೀವು ಈ ರೀತಿ ಒಂದು ಸ್ಪೂನಿಂದ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಇನ್ನೊಂದು 5-10 ನಿಮಿಷ ಬೇಯಿಸ್ಕೊಳ್ಳಿ, ಏನು ಪರವಾಗಿಲ್ಲ. ನೋಡಿ, ಇವಾಗ ನಾವು ಕೆಳಗಡೆ ಇಟ್ಟು ತಣ್ಣಗಾದ್ಮೇಲೆ ಈ ರೀತಿ ಬಿಡಿಸ್ಕೊತಿದ್ದೀವಿ. ಸೈಡೆಲ್ಲ ಒಂದು ಸ್ಪೂನಿಂದ ಇಲ್ಲ ಒಂದು ಚಾಕುದಿಂದ ಬಿಡಿಸ್ಕೊಳ್ಳಿ ಈ ರೀತಿ. ಆಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನಾವು ಕಟ್ ಮಾಡಿ ತೋರಿಸ್ತೀವಿ. ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಪುಟಿಂಗು. ಬ್ರೆಡ್ಡಿಂದ ಮಾಡುವಂಥ ಪುಟಿಂಗು ಎಷ್ಟು ಚೆನ್ನಾಗಿ ಬಂದತ್ತೆ ಅಂತ ನೋಡಿಕೊಳ್ಳಿ ನೀವೇ. ನೋಡಿ, ಕೇಕಿಗಿಂತ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಂಗೆ ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.